ಮಳೆ ಮಾತ್ರ ತುಂಬ ಇದೆ, ಹೆವಿ ಮಳೆ ಇವಾಗ. ಇದು ಮಧು ಅವರು ಏನು ಮಾಡಿದ್ದಾರೆ, ಟ್ಯಾಂಕ್ ಬ್ಯಾಗ್ದು ರೇನ್ ಕವರ್ ತರೋದು ಮರ್ತೋಗಿದ್ದಾರೆ. ಸೊ ಇವಾಗ ನಾವು ಎಲ್ಲಾದರೂ ಸ್ಟಾಪ್ ಮಾಡಲೇಬೇಕು. ಇಲ್ಲಿ ಬಸ್ ಶೆಲ್ಟರ್ ಟೈಪ್ ಇರುತ್ತೆ, ಅದು ಹುಡುಕ್ತಾ ಇದ್ದೀನಿ. ಇಲ್ಲಾಂದರೆ ಎಲ್ಲೂ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಈಗ ಬಸ್ ಶೆಲ್ಟರ್ ಸಿಕ್ಕಿದ್ರೇ ಒಂದು ಬಸ್ ಸ್ಟ್ಯಾಂಡ್ ಸಿಗ್ತಾ ಇಲ್ವೇ? ಇದು ಚಿಕ್ಕ ರೋಡಲ್ಲಿ ಬಸ್ ಹೋಗಲ್ಲ ಅಂದ್ಕೊಂಬಿಡಿ, ಬಸ್ ಬರುತ್ತೆ ಇಲ್ಲಿ. ಈಗ ತಾನೇ ಒಂದು ಬಸ್ ನೋಡಿದ್ದೀವಿ ನಾವು. ಹೆಂಗೆ ನಿಂತ್ಕೊಳ್ಳೋಣ, ಎಲ್ಲನ ಬಸ್ಸದ್ದು ನೋಡೋಣ ಅನ್ಕೋತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ನಿಂತ್ಕೊಂಡ್ರು ವೇಸ್ಟ್ ಇವಾಗ, ಅದಕ್ಕೆ ಅಂತಲೇ ನಡೆದೆ ನಾನು ಮುಂದೆ. ಇದು ಫುಲ್ಲು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಪಾತ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ, ಆ ಥರ ಇದೆ ಪಾತಿದ್ದು. ಸೊ ಅದಕ್ಕೋಸ್ಕರ ಫುಲ್ಲು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದೇನೋ ರಾ ಫುಟೇಜ್ ಬೇಕು ಅಂದರೆ ಇದನ್ನು ಸಪ್ರೇಟಾಗಿ ಹಾಕಿರ್ತೀನಿ ನಾನು. ಸೊ ಬೇಕಾದವ್ರು ನೋಡ್ಕೋಬೋದು, ನಾನೇನು ಮಾಡ್ತಾಯಿಲ್ಲ, ಅದನ್ನು ನೋಡಿ ನೋಡಿ ಅಂತ ನಾನು ಇದು ಮಾಡ್ತಾಯಿಲ್ಲ. ಸೊ ಯಾರಿಗಾದ್ರೂ ಈ ಟ್ರ್ಯಾಕು ಅಥವಾ ಈ ಪಾತ್ ಒಂದು ಇಷ್ಟ ಆಯಿತು ಅಂತಂದರೆ ಈಸಿಲಿ ವಾಚ್. ಸೊ ಅವ್ರಿಗೆ ಅಂತಲೇ ನಾನು ಸಪ್ರೇಟಾಗಿ ಒಂದು ಇದನ್ನು ವೀಡಿಯೋ ಅನ್ಎಡಿಟೆಡು, ಸ್ವಲ್ಪ ಸೌಂಡ್ಸ್ ಬೇಕಾದ್ರೆ ಮ್ಯೂಸಿಕ್ ಹಾಕಿರ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ನಾನು ಇದನ್ನು ಕಳಿಸ್ತೀನಿ, ಯಾಕಂದರೆ ಈಗ ಸ್ವಲ್ಪ ಮಳೆ ಬೇರೆ ಬರ್ತಾಯಿದೆ. ನಾನು ಅವಾಗವಾಗ ಇದು ಮಾಡ್ಕೊಳೋದು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ, ಯಾಕಂದರೆ ನೀರು ಕೂತಿರುತ್ತಲ್ಲ ಲೆನ್ಸ್ ಮೇಲೆ, ಅದು ಒರೆಸೋದು ಸ್ವಲ್ಪ ಮರ್ತೋಗ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವಾಗವಾಗ ಗ್ಯಾಪ್ನ ಬಂದಾಗ ಒರೆಸ್ತಾ ಇದ್ದೀನಿ, ಯಾಕಂದರೆ ಶಾರ್ಪ್ ಟರ್ನ್ಸ್ ಇದೆ. ಸೊ ಕೈ ಎರಡು ಸ್ಟೇರಿಂಗ್ ಮೇಲೆ ಇರಬೇಕು. ಈಗ ಸ್ವಲ್ಪ ಮಳೆ ಕಡಿಮೆ ಆಯಿತು, ಗೊತ್ತಿಲ್ಲ ಹೆಂಗೆ ಬಂದಿದೆ ಫುಟೇಜ್ ಅಂತ. ಒಂದು ತೊಟ್ಟೆನಾದರೂ ನೀರಿದ್ರ ಮೇಲೆ ನೀಟಾಗಿ ಬಿಟ್ಬಿಟ್ಟಿದ್ರೆ ಮುಗಿದೋಗ್ತದೆ, ಫುಟೇಜ್ ಎಲ್ಲ ವೇಸ್ಟ್. ಏನಾದರೂ ಇದ್ದರೆ ಒಂದು ಸ್ವಲ್ಪ ಸೈಡ್ ಕೊಡಿ. ಸೊ ಫೈನಲಿ ಮಾದಾಪುರ ಹತ್ರ ಬಂದು ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಬಂದರೆ ಪೂನಳ್ಳಿ ಗ್ರೀನ್ ಗಾರ್ಡನ್ ಅಂತ ಒಂದು ಹೋಮ್ ಸ್ಟೇ ಸಿಕ್ತು. ಪೂಮಲೆ ಗ್ರೀನ್ ಗಾರ್ಡನ್ ಅಂತ ಒಂದು ಹೋಮ್ ಸ್ಟೇ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಐಟಮ್ನೆಲ್ಲ ಹಾಕ್ಬಿಟ್ಟು ಫುಲ್ಲಲ್ಲೇ ಸ್ವಲ್ಪ ಈಗ ಲಾಸ್ಟಲ್ಲಿ ಬರ್ತಾ ಸ್ವಲ್ಪ ಜಾಸ್ತಿನೇ ಅಂದ್ಬಿಟ್ರಿ. ಮಧುಬ್ರೋಗಂತೂ ಸಾಕಾಗ್ಬಿಟ್ಟಿತ್ತು. ಯಾವಾಗ ರೂಮ್ ಸ್ಟೇ ಯಾವಾಗ ಹೋಮ್ ಸ್ಟೇ ಸಿಗುತ್ತೋ ಅಂತ ಕಾಯ್ತಾ ಇತ್ತು. ಸೊ ಇದು ಹಾಲು, ಟಿ ವಿ, ಸೋಫಾ ಸೆಟ್ಟು, ಒಂದು ಸಿಂಗಲ್ ಬೆಡ್ ಇರುತ್ತೆ, ಆಮೇಲೆ ವಾಟರ್ ಫಿಲ್ಟ್ರು ಸಖತ್ತಾಗಿದೆ, ಮೇಂಟೈನ್ ಮಾಡಿದರೆ. ಓಕೆ, ಇದು ರೂಮು. ಆಲ್ಮೋಸ್ಟ್ ಒಂದು 3 ಜನ ಮಲ್ಕೋಬೋದು. ಮತ್ತು ಇದು ಡೈನಿಂಗ್ ಏರಿಯಾ. ಬ್ರೋ ಇದು ಎಷ್ಟಿದೆ ರೂಮ್ ನಿಮ್ಮದು? ಎಷ್ಟಿದೆ ರೂಮ್ಸು? 2 ಬೆಡ್ರೂಮ್. ಹಾಂ, 2 ಟಾಯ್ಲೆಟ್ ಬಾತ್ರೂಮ್. ಅಲ್ಲ ಇದಲ್ಲ, ಇದು ಈ ಥರ ಎಷ್ಟಿದೆ? ಬ್ಯಾಕ್ ಸೈಡಲ್ಲಿ ಒಂದಿದೆ. 2 ಇದೆಯಾ? ಓಕೆ. ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡಿ, ಹಾಕ್ತೀನಿ. ಹಾಂ, ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಯಾರಿಗಾನ ಬೇಕಾದವರು ಬಂದು ಇಲ್ಲೇ ಇಡಿ ಬ್ರೋ. ಇದು ಫುಲ್ ನಮ್ಮದೇ ಇದು. ನೀವು ಬರೀ ಅದೊಂದೇ ಅನ್ಕೊಂಡ್ರಾ? ಇಲ್ಲೇ ಇಡಿ ಹಾಂ. ಸೊ ನಂಬರೆಲ್ಲ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಈ ಕಡೆ ಬರೋಂಗಿದ್ರೆ ಬಂದು ಬುಕ್ ಮಾಡಿಕೊಂಡು ಇರ್ಬೋದು. ಪಾರ್ಕಿಂಗ್ ಇದೆ, ಆಲ್ಮೋಸ್ಟ್ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಓಕೆ, ಈಗ ಸದ್ಯಕ್ಕೆ ಸ್ನ್ಯಾಕ್ಸ್ ಬಂದಿದೆ. ಹೌದಾ? ಓಕೆ. ಬ್ಯಾಕ್ ಸೈಡ್ ಒಂದಿದೆ. ಹಾಂ, 2 ಬೆಡ್ರೂಮ್ ಇದೆ. ಹಾಂ ಹಾಂ. ಸೊ ನಿಮ್ಮದು ಬುಕ್ ಮಾಡೋದು ಹಂಗೆ ಹೇಳ್ಬಿಡಿ ಇದರಲ್ಲೇ. ನಿಮ್ಗೆ ಯಾವ ಥರ ಬುಕ್ ಮಾಡಬೇಕು? ನಂಬರ್ ಅಂದರೆ ಪೂಮಲೆ ಗ್ರೀನ್ ಗಾರ್ಡನ್ ಅಂತ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ. ಗೂಗಲಲ್ಲಿ ಪೂಮಲೆ ಗ್ರೀನ್ ಗಾರ್ಡನ್ ನೋಡಿದ್ರೆ ಓಪನ್ ಆಗುತ್ತೆ. ಹಾಂ, ನಂಬರ್ ಅದೆಲ್ಲ ಆ್ಯಡ್ ಆಗಿದೆ. ಓಕೆ, ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು. ಪ್ರೀ ಬುಕ್ಕಿಂಗ್ ಎಲ್ಲ ಇದೆ. ಓಕೆ. ನಿಮ್ಗೆ ಯಾರಿಗೂ ಇಷ್ಟ ಆದರೆ ಈ ಕಡೆ ಬರೋರಿದ್ದರೆ ಮಾಡಿಕೊಂಡು ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ನಂಬರು, ಅಡ್ರೆಸ್ಸು, ಅವ್ರ ಫೇಸ್ಬುಕ್ದೆಲ್ಲ ಟ್ಯಾಗ್ ಮಾಡಿರ್ತೀನಿ. ಬೆಳಗ್ಗೆ ಬೇಕಾದ್ರೆ ಇನ್ನೊಂದು ರೌಂಡ್ ಆಚೆ ಕಡೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಮ್ಮದು ಸ್ನ್ಯಾಕ್ಸ್ ಬಂತು, ನಾವು ತಿಂದ್ಕೊಂಡು ಆರಾಮಾಗಿ ರೆಸ್ಟ್ ತೊಗೊತೀವಿ. ಟಿಲ್ ದೆನ್ ಬಾಯ್.
ಇಲ್ಲಿ ಹೋಮ್ ಸ್ಟೇ ಬಿಡ್ತಾ ಇದ್ದೀವಿ ಇವಾಗ. ಎಲ್ಲ ರೆಡಿ ಆಯಿತು, ಪ್ಯಾಕ್ ಆಯಿತು. ಸೊ ಹೋಮ್ ಸ್ಟೇ ಡೀಟೇಲ್ಸು ನಾನು ಲಿಂಕಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಚೆನ್ನಾಗಿದೆ, ಬನ್ನಿ ಈ ಕಡೆ ಬಂದಾಗ. ಇದು ನಿಮಗೆ ಮಾದಾಪುರ, ಮಡಿಕೇರಿ ಹತ್ರ ಮಾದಾಪುರ ಅಂತಿದೆ. ಆಯಿತಾ ಹೋಗೋಣ, ಬಾಯ್ ಬ್ರೋ. ಹೇಳ್ದಂಗೆ ಮಾದಾಪುರ ಹತ್ರ ಬರುತ್ತಿದೆ. ಮಾದಾಪುರದಿಂದ ಒಂದು 4 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಒಳ್ಳೆ ಎನ್ವೈರ್ನ್ಮೆಂಟ್ ಇದೆ, ಚೆನ್ನಾಗಿದೆ, ಒಳ್ಳೆ ಹಾಸ್ಪಿಟಾಲಿಟಿ ಇದೆ. ಬನ್ನಿ ನೋಡಿ, ಇಷ್ಟ ಆದರೆ ಸ್ಟೇ ಆಗಿ. ಸೊ ಇವ್ರದ್ದು ಫೇಸ್ಬುಕ್ ಪೇಜು ಇದೆ, ಪ್ರೀ ಬುಕ್ಕಿಂಗೂ ಇದೆ. ಸೊ ನೀವು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ನಾವು ನಿನ್ನೆ ರಾತ್ರಿ ಒಂದು ಫಾಲ್ಸ್ ನೋಡಿದ್ರಿ, ಕತ್ಲಾಗಿತ್ತು. ಸೊ ಸರಿಯಾಗಿ ವ್ಯೂ ಕಾಣಿಸ್ತಾ ಇರಲಿಲ್ಲ ಗೋಪ್ರೋ ಅಲ್ಲಿ. ಸೊ ಅದಕ್ಕೋಸ್ಕರ ಈಗ ಮತ್ತೆ ರಿಟರ್ನು ನಾವು ಈಗ ಅದೇ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಕೋಟೆ ಬೆಟ್ಟಕ್ಕೆ ಹೋಗೋಣ. ಅದಾದಮೇಲೆ ಬ್ಯಾಂಗ್ಳೂರು ಅಂತ ಡಿಸೈಡ್ ಮಾಡಿರೋದು ಇವತ್ತಿನ ಪ್ಲ್ಯಾನು. ಸೊ ಬನ್ನಿ ಹೋಗೋಣ. ಈಗ ಯಾವುದೋ ಬ್ರಿಡ್ಜ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದು. ಸೊ ನಿನ್ನೆ ರಾತ್ರಿ ಅಂತೂ ಫುಲ್ಲು ಮಳೇಲಿ ನೆಂದಿದ್ದು ಸಗದಾಗಿದೆ. ಕೆಳಗಡೆ ಇಳಿಬೋದು, ರೋಡ್ ಇದೆ ಅಲ್ಲ, ಬಟ್ ಅದು ರೋಡು ಹಂಗೆ ಹೋಗ್ಬೋದು. ಕೆಳಗಡೆ ಹೋಗೇ ಬಿಡೋಣ, ಬನ್ನಿ. ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿದೆ, ಮಧುಬೇರಲ್ಲಿ ಹೋಗಿದ್ದಾರೆ, ನೋಡೋಣ. ಬಿಟ್ಟರೆ ಹೋಗೋಣ. ಯಾವುದೋ ಕಾರ್ ಬರ್ತಾ ಇದೆ. ಸೊ ಇದೆ ನೋಡಿ, ಫಾಲ್ಸ್ ಅಲ್ಲ ಇದು, ವಾಟರ್ ನದಿ ಹರಿತಾ ಇದೆ. ಇದೊಂದು ಬ್ರಿಡ್ಜ್ ಇದೆ, ಇದು ಹಳೆ ವಾಕ್ ಬ್ರಿಡ್ಜ್. ಇದು ಗಾಡಿಗಳು ಓಡಾಡೋದಕ್ಕೆ ಬ್ರಿಡ್ಜ್ ಇದೆ ಇಲ್ಲಿ, ಸಖತ್ತಾಗಿದೆ. ಸೊ ಮಧುನು ಗಾಡಿ ತರಕ್ಕೆ ಹೋದರು, ಅಷ್ಟೊತ್ತಿಗೊಂದು ಫೋಟೋ ಹಿಡಿಬೇಕು. ಅವ್ರು ಬಂದಮೇಲೆ ಅವ್ರದ್ದು ಗಾಡಿ ಜೊತೆ 2 ಫೋಟೋ ಹಿಡಿಯೋಣ. ಆಲ್ ರೈಟ್, ನೋಡಿ ಹಿಂಗಿದೆ, ಸಖತ್ತಾಗಿದೆ. ನೀರು ಭಯ ಆಗುತ್ತೆ, ನೋಡ್ಕೊಳ್ಳಿ. ಮಳೆ ಚೆನ್ನಾಗಾಗಿದೆಯಲ್ಲ, ಸೊ ನೀರು ತುಂಬ ಕಡೆ, ಎಲ್ಲ ಕಡೆ ಜಾಸ್ತಿ. ಸೊ ನಾವು ಹೋಗ್ಬೇಕಾಗಿರೋ ಫಾಲ್ಸ್ ಇದಲ್ಲ, ಅದು ಫಾಲ್ಸ್ ಇನ್ನೂ ಮುಂದೆ ಇದೆ. ಇದೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ನಿಲ್ಸಿ ಒಂದು 2 ಫೋಟೋ ಇಟ್ಕೊಂಡ್ರಿ. ಇಲ್ಲಿ ಬಂದು ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಮರದ ಹತ್ರ ಒಂಥರ ಪೀಸ್. ನೋಡಿ, ಮರದ ಹತ್ರ ಕುತ್ಕೊಂಡು ಈ ನೀರ್ದು ಸೌಂಡ್ ಕೇಳಿಸ್ಕೊಂಡು ಒಬ್ಬರೇ ಕೂತಿದ್ರೆ ಸಖತ್ ಮಜಾ ಇರುತ್ತೆ. ಮಜಾ ಅನ್ನೋದಕ್ಕಿಂತ ರಿಫ್ರೆಶ್ಮೆಂಟ್. ಸೊ ಇದು ಯಾವುದೋ ಮೋಸ್ಟ್ಲಿ ಬೆಲ್ ಹೋಮ್ ಅಂತ ಇದೆ, ಅದು ಅಲ್ಲಿ ಹೋಗುತ್ತೆ. ನಾವು ಅಲ್ಲಿ ಹೋಗೋದು ಬೇಡ. ಸ್ಲಶ್ಶು. ನಾವು ಹೋಗ್ಬೇಕಾಗಿರೋದು ಇವಾಗ ಅಲ್ಲಿ ಆ ರೋಡ್. ಸೊ ಲೈಟಾಗಿ ಹನಿ ಆಗ್ತಾ ಇದೆ. ಯಾಕೋ ಮಾನ್ಸೂನಲ್ಲಿ ಸ್ವಲ್ಪ ಡಿಟ್ಯಾಕ್ ಯೂಸ್ ಮಾಡಬೇಕು. ಡಿಟ್ಯಾಕ್ ಏನೋ ಬ್ಲೂಟ್ಯಾಕ್ ಸುಮ್ಮನೆ ಅದು ಯೂಸ್ ಮಾಡಿದ್ರೆ ಅದು ಗೋಳೆ ತೆಗಿಬೇಕು, ಹಾಕಬೇಕು. ಮೊದಲೇ ಗೋಪ್ರಲ್ಲಿ ಗ್ಲಿಚ್ಚು, ಆ ಬ್ಯಾಟ್ರಿ ಆಫ್ ಆಗಿಬಿಡುತ್ತೆ. ತನಸ್ತಾನೆ ಇದು ಆನ್ ಆಗೋದೇ ಇಲ್ಲ, ಅದಷ್ಟೇ ಆಫ್ ಆಗಿಬಿಡುತ್ತೆ. ಮತ್ತು ಬ್ಯಾಟ್ರಿ ಬಿಚ್ಚಬೇಕು ಅಂದರೆ ಅದಾದಮೇಲೆ ಬ್ಲೂಟ್ಯಾಕ್ ಎಲ್ಲ ತೆಗಿಬೇಕು, ಮತ್ತು ಅದನ್ನು ಪೇಸ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ ಅದು. ನೋಡೋಣ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಈ ಟೈಮು ತೆಗೆದ್ಬಿಟ್ಟು ಹಂಗೆ ವ್ಲಾಗ್ ಮಾಡ್ತೀನಿ, ನೋಡೋಣ. ಈಗ ಸದ್ಯಕ್ಕೆ ನಾವು ಮಾದಾಪುರದ ಹತ್ರ ಹೋಗಿ ಒಂದು 64 GB ನಮಗೆ ಇವಾಗ ಒಂದು ಮೆಮೊರಿ ಕಾರ್ಡ್ ಬೇಕು. ಮೆಮೊರಿ ಕಾರ್ಡ್ ತೊಗೊಂಡು ಅಲ್ಲಿಂದ ನಾವು ಫಾಲ್ಸ್ ಹತ್ರ ಹೋಗ್ತಾಯಿದ್ದೀವಿ. ಈಗ ನೋಡಿ, ಇವಾಗ ಫಾಲ್ಸ್ ತೋರಿಸ್ತೀನಿ. ಫಾಲ್ ನಾವು ರಾತ್ರಿ ನೋಡಿದ್ದು, ಇವಾಗ ಬಂದ್ರಿ ಈಗ ಜಸ್ಟು. ಸಖತ್ತಾಗಿದೆ ಅಲ್ಲ ಫಾಲ್ಸು. ಗಾಡಿ ಹೋಗುತ್ತಲ್ಲಿ, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗಿಬೇಕು. ಇದೇ ಫಾಲ್ಸ್. ರಾತ್ರಿ ಬಂದ್ರಿ, ಆ್ಯಕ್ಚುಲಿ ರಾತ್ರಿ ಫುಲ್ಲು ಮಳೆ ಇತ್ತು. ಮಳೆ ಅಂತೀನಿ, ಫುಲ್ ಕತ್ಲಾಗಿತ್ತು ರಾತ್ರಿ. ಸೊ ಏನು ಕಾಣಿಸ್ತಾ ಇರಲಿಲ್ಲ. ಈಗ ಅದಕ್ಕೆ ಇದಕ್ಕೋಸ್ಕರನೇ ಒಂದು 4-5 ಕಿಲೋಮೀಟ್ರು ಈ ಕಡೆ ಬಂದಿದ್ದೀವಿ, ಕೋಟೆ ಬೆಟ್ಟಕ್ಕೆ ಹೋಗ್ತಾ. ಮೋಸ್ಟ್ಲಿ ನಿಮಗೆ ವಾಯ್ಸ್ ಕೇಳಿಸ್ತಾರಲ್ಲ ನಮ್ಮದು ಈ ವಾಟರ್ ಸೌಂಡ್ಗೆ. ಫಾಲ್ಸ್ ಮಾತ್ರ ಸೂಪರಾಗಿದೆ. ಇಲ್ಲ, ನಮ್ಮ ರಾಧೆ ಹತ್ರ ಫೋಟೋ ಹಿಡ್ಕೊತ ಅವರೇ.
ನಿಲ್ಲಿಸಿ ಒಂದು ಒಳ್ಳೆ ಫೋಟೋ ತೆಗಿಬೇಕಿಲ್ಲಿ. ಸಾಕಾಗಿದೆ ಫಾಲ್ಸು. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಈಗ ಫಾಲ್ಸ್ ಒಂದು ಲಾಸ್ಟ್ ಟೈಮ್ ನೋಡ್ಕೊಳ್ಳಿ. ಹಾಂ, ಚಿಂದಿ ಇದೆ ಫಾಲ್ಸು. ಈ ಫಾಲ್ಸ್ ಡೀಟೇಲ್ಸ್ ಏನಾದರೂ ಬೇಕಾದರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, DM ಮಾಡಿ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ. ಸಖತ್ತಾಗಿದೆ, ಬಂದು ಬಟ್ ಕೇರ್ಫುಲ್ಲಾಗಿ ಬಂದು ನೀಟಾಗಿ ಫೋಟೋ ಇಟ್ಕೊಂಡು ಹೋಗ್ಬೋದು. ಕೋಟೆಬೆಟ್ಟ ಹತ್ರನೇ ಇದೆ, ಇದೇನು ಅಂಥ ಸೀಕ್ರೆಟ್ ಹಿಡನ್ ಪ್ಲೇಸಸ್ ಏನಲ್ಲ. ಇದೇ ಮೇನ್ ರೋಡು. ಇದು ಹೊಸ ಬ್ರಿಡ್ಜು, ಅದು ಹಳೆ ಬ್ರಿಡ್ಜು. ಸ್ವಲ್ಪ ನೀವು ಬಂದಾಗ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಇಲ್ಲ ಫಾಲ್ಸ್ ಏನಾದರೂ ಗಮನ ಇತ್ತು ಅಂದರೆ ಫಾಲ್ಸ್ ನಿಲ್ಲಿಸಿದ್ರೆ ನೀವು ಇಲ್ಲಿ ಬಂದು ಇದು ಮಾಡ್ಕೋಬೋದು. ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಓಕೆ, ಇವಾಗ ನಾವು ಸ್ವಲ್ಪ ಬಿಸಿಲು ಬಂದಿದೆ ಈಗ, ಬಟ್ ಮತ್ತೆ ಮಳೆ ಬರುತ್ತೆ, ಮತ್ತೆ ಬಿಸಿಲು ಬರುತ್ತೆ ನೋಡಿ. ಅದಕ್ಕೆ ಜಾಕೆಟ್ ಆಚೆನೇ ಇಟ್ಟಿದ್ದೀನಿ. ಮಳೆ ಬಂತು ಅಂದರೆ ಟಕ್ ಅಂತ ಎತ್ತಿ ಹಾಕ್ಕೊಂಬಿಡೋದು. ಸೊ ಓಕೆ, ಇವಾಗ ಹೋಗೋಣ, ಕೋಟೆಬೆಟ್ಟ ಹತ್ರ ಹೋಗೋಣ. ಸೊ ಕೋಟೆಬೆಟ್ಟ ಹಾಂ ಸೊ ಕೋಟೆಬೆಟ್ಟ ವಿಲ್ ಬಿ ಅವರ್ ಲಾಸ್ಟ್ ಸ್ಟಾಪ್ ಬಿಫೋರ್ ಬ್ಯಾಂಗ್ಳೂರು. ಬೆಂಗ್ಳೂರಿಗೆ ಹೋಗೋಕ್ಕೆ ಮುಂಚೆ ಕೋಟೆಬೆಟ್ಟ ಒಂದು ಸರಿ ಅಲ್ಲ, ಆ್ಯಕ್ಚುಲಿ ಈ ಟ್ರಿಪ್ಪು ಬಂದಿದ್ದೆ ನಾವು ಕೋಟೆಬೆಟ್ಟಗೆ, ನೀಲಕರಂಜಿಗೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಈಗ.